ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಟಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಿಗಾದರೂ ದೀರ್ಘಕಾಲಿಕ ಸಮಸ್ಯೆಗಳಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಬಳಸಿ ಆ ಸಮಸ್ಯೆಯಿಂದ ದೂರ ಆಗ್ಬೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನೋಡಿ, ನಮ್ಮಲ್ಲೇ ಸಿಗತಕ್ಕಂಥ ಬಹಳಷ್ಟು ಗಿಡಮೂಲಿಕೆಗಳಿದ್ದಾವೆ. ಇವನ್ನ ಯಾವ ಸಮಸ್ಯೆಗೆ ಬಳಸ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ಸಮಸ್ಯೆ ಅಂದರೆ ಫೈಲ್ಸು ತುಂಬ ಜನದಲ್ಲಿ ಕಾಡ್ತಾ ಇರ್ತದೆ. ಯಾಕಂತಂದರೆ ತಿಂತಕ್ಕಂಥ ಆಹಾರ ಪದಾರ್ಥಗಳು ಅದೇ ರೀತಿ ಇರ್ತವೆ, ಆದ್ದರಿಂದ ಅದು ಕಾಡ್ತಾ ಇರ್ತದೆ. ಬನ್ನಿ ತೋರಿಸ್ತೀನಿ. ನೋಡಿ, ಎಲ್ಲ ಒಣಗೋಗಿದೆ. ಬಿಸಿಲು ವಿಪರೀತ ಇರೋದ್ರಿಂದ ಎಲ್ಲ ಒಣಗಿದೆ. ಇದು ನೋಡಿರಿ, ಇದು ಬಂದು ಬೇಲಿ ಗಿಡ. ನೀವು ನೋಡ್ತಾನೆ ಇರ್ತೀರ, ಬೇಲಿಗೆ ಸೊಪ್ಪಿದು. ಇದು ಬಹಳಷ್ಟು ಎಲ್ಲ ಕಡೆ ಸಿಗುತ್ತೆ. ಇದನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೋಡಿ, ಸೊಪ್ಪು ಮಾತ್ರ ಶೇಖರಣೆ ಮಾಡ್ಕೋಬೇಕು. ಈ ಸೊಪ್ಪಿದೆಯಲ್ಲ, ಈ ಸೊಪ್ಪು ಮಾತ್ರ ಶೇಖರಣೆ ಮಾಡ್ಕೊಳ್ಳಿ. ಎಷ್ಟು? ಒಂದು ಮ್ಯಾಕ್ಸಿಮಮ್ ಒಂದು 1/4 kg ಅಷ್ಟು ಸೊಪ್ಪನ್ನ ಶೇಖರಣೆ ಮಾಡ್ಕೊಳ್ಳಿ. 1/4 kg ಸೊಪ್ಪಾದ ಮೇಲೆ ಅದು ಚೆನ್ನಾಗಿರ್ತಕ್ಕಂಥ ಸೊಪ್ಪನ್ನ, ತುಂಬ ಎಳೆದು ಅಲ್ಲ, ಹಂಗಂತೇಳ್ಬಿಟ್ಟು ತುಂಬ ಬಲ್ತಿರೋದು ಅಲ್ಲ, ಆ ರೀತಿ ಇರ್ತಕ್ಕಂಥ ಸೊಪ್ಪನ್ನ ಶೇಖರಣೆ ಮಾಡ್ಕೊಂಡು ಏನು ಮಾಡ್ತೀರಾ ಅಂತಂದರೆ, ಇದಕ್ಕೆ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒತ್ತಿದ ಮೇಲೆ ಅದು ನಿಮಗೆ ಫ್ರೆಶ್ ಆಗ್ತದೆ. ತದನಂತರ ಅದು ತೂಕ ಬೆಲ್ಲ ತಗೊಂಡು ಇವೆರಡನ್ನು ಚೆನ್ನಾಗಿ ಅರಿಬೇಕು. ಅರಿದ್ರೆ ಯಾವ ರೀತಿ ಅಂತಂದರೆ ಪೇಸ್ಟ್ ಆದಂಗೆ ಆಗಬೇಕು. ಅರಿತಾ ಇದ್ದರೆ ನಮಗೆ ಕೈಗೆ ಗೋಳಿ ಮಾಡೋದಕ್ಕೆ ಕರೆಕ್ಟಾಗಿ ಸಿಗಬೇಕು. ಆ ರೀತಿ ನೀಟಾಗಿ ಅರಿಯಿರಿ. ಅರ್ದಾದ ಮೇಲೆ ಇದನ್ನು ಏನು ಮಾಡಬೇಕು? ಸಣ್ಣ ಗುಳಿಗೆಗಳು, ಎಷ್ಟು? ಒಂದು ಹುಣಸೆ ಬೀಜದಷ್ಟು ಗಾತ್ರದಲ್ಲಿ ಸಣ್ಣ ಗುಳಿಗೆಗಳು ಮಾಡಿಕೊಂಡು ಇದನ್ನು ನೆರಳಲ್ಲಿ ಒಣಗಿಸ್ಕೊಂಡಾದಮೇಲೆ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಅದನ್ನು ನಾವು ಮಜ್ಜಿಗೆಯಲ್ಲಾಗ್ಬೋದು, ನೀರಲ್ಲಾಗ್ಬೋದು ತಗೊಂತ ಬಂದರೆ ಈ ಫೈಲ್ಸ್ ಅನ್ನೋದು 100ಕ್ಕೆ 100% ವಾಸಿ ಆಗ್ತಾ ಬರ್ತದೆ. ಕಂಪಲ್ಸರಿ. ಯಾಕಂದರೆ ಬಳಸಿದಾಗ ನಿಮಗೆ ಅನುಭವ ಆಗುತ್ತೆ. ಇದರ ಜೊತೆಗೆ ಚಿಕನು, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಹುಣಸೆ ಹಣ್ಣು, ಈ ಮೀನು ಇಂಥವೆಲ್ಲ ಸ್ವಲ್ಪ ಬಂದ್ ಮಾಡಿ ಕರೆಕ್ಟಾಗಿ ಔಷಧಿ ಬಳಸಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿತದೆ. ಅಕಸ್ಮಾತ್ ನಿಮ್ಮ ಕೈಲಿ ಆಗಿಲ್ಲ, ನಮ್ಗೆ ಅವೆಲ್ಲ ಸಿಗೋದಿಲ್ಲ, ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಕಲಿಸ್ಕೊಡ್ತೀವಿ. ಬಳಸಿ ಆ ಸಮಸ್ಯೆಯಿಂದ ದೂರ ಆಗಬಹುದು. ನಮಸ್ತೆ.